ಮಾಜಿ ಮುಖ್ಯಮಂತ್ರಿ ಹಾಗೂ ಸದ್ಯಕ್ಕೆ ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವರಾಗಿರುವಂತಹ ಕುಮಾರಸ್ವಾಮಿಯವರು ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸಿಕ್ಕಿರುವಂತಹ ಮಂತ್ರಿಗಿರಿಗೆ ರಾಜೀನಾಮೆ ಕೊಡ್ತಾರೆ. ಇನ್ನು ನಾ ಖಾऊंगा ನಾ ಖಾನೆ दूंगा ಖ್ಯಾತಿಯ ವಿಶ್ವಗುರು 56 ಇಂಚಿನ ಎದೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಮಂತ್ರಿಮಂಡಲದಲ್ಲಿರುವಂತಹ ಸಹೋದ್ಯೋಗಿ ಕುಮಾರಸ್ವಾಮಿಯವರನ್ನ ತಮ್ಮ ಕ್ಯಾಬಿನೆಟ್ ನಿಂದ ವಜಾಗೊಳಿಸುತ್ತಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮುಢಾದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ 14 ಸೈಟ್ಗಳನ್ನ ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನ ಹೊರಿಸಿ ಆ ಮೂಲಕ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಯಾಗಬೇಕು ಎನ್ನುವಂತಹ ಕುರಿತಾಗಿ ಇದೀಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ ತನಿಖೆಗೆ. ಸೊ ಇದೀಗ ಬಿಜೆಪಿ ಹಾಗೆ ಜೆಡಿಎಸ್ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ 8 ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡಿದಂತಹ ಬಿಜೆಪಿ ಹಾಗೆ ಜೆಡಿಎಸ್ ಇದೀಗ ಸೋಮವಾರ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸೋಕೆ ತೀರ್ಮಾನವನ್ನ ಮಾಡಿದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬೇಕು ಎನ್ನುವಂತಹ ಮಾತನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಸುಪುತ್ರ ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೈತಿಕತೆಯ ಆಧಾರದಲ್ಲಿ ಕುಮಾರಸ್ವಾಮಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರ ಅಥವಾ ಕುಮಾರಸ್ವಾಮಿಯವರು ಮಾಡಿರುವಂತಹ ಹಗರಣದ ಕುರಿತಾಗಿ ಪ್ರಧಾನಮಂತ್ರಿ ಅವರೇ ತೀರ್ಮಾನವನ್ನ ತೆಗೆದುಕೊಂಡು ತಮ್ಮ ಸಂಪುಟ ಸಹೋದ್ಯೋಗಿಯಾಗಿರುವಂತಹ ಕುಮಾರಸ್ವಾಮಿಯವರನ್ನ ಮಂತ್ರಿ ಸ್ಥಾನದಿಂದ ಕಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವಚ್ಛ ಪ್ರಾಮಾಣಿಕ ರಾಜಕಾರಣಿ ಆಗ್ತಾರ? ಹಾಗೆ ನೋಡಕ್ ಹೋದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸಚಿವರಾಗಿ ಮುಂದುವರಿಯಲಿಕ್ಕೆ ಯಾವುದೇ ನೈತಿಕ ಹಕ್ಕನ್ನು ಕೂಡ ಹೊಂದಿಲ್ಲ. ಜೊತೆಗೆ ಕಾನೂನಾತ್ಮಕ ನೆಲೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆಗುವಂತಿಲ್ಲ. ಕಾನೂನಾತ್ಮಕ ನೆಲೆಯಲ್ಲೂ ಜೊತೆಗೆ ನೈತಿಕ ನೆಲೆಯಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಕುಮಾರಸ್ವಾಮಿ ಅವರನ್ನ ಕಾನೂನಾತ್ಮಕ ನೆಲೆ ಮತ್ತು ನೈತಿಕ ನೆಲೆ ಎರಡೂ ಹಿನ್ನೆಲೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರನ್ನ ತಮ್ಮ ಸರ್ಕಾರದಿಂದ ಕಿತ್ತು ಮನೆಗೆ ಕಳುಹಿಸಬೇಕು. ಎರಡು ಪ್ರಮುಖ ಪ್ರಕರಣಗಳು. ಒಂದು, ಎಲ್ರಿಗೂ ಗೊತ್ತಿರುವ ಹಾಗೆ 2006ರಲ್ಲಿ ಮೊದಲ ಬಾರಿಗೆ ಯಡಿಯೂರಪ್ಪ ಅವರ ಜೊತೆ ಸೇರಿಕೊಂಡು ಮುಖ್ಯಮಂತ್ರಿ ಆಗಿದ್ದ ವೇಳೆ ಮುಖ್ಯಮಂತ್ರಿ ಹುದ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ಕುಮಾರಸ್ವಾಮಿ ಅವರು ಗಣಿ ಹಗರಣ ಎಸಗಿರುವಂಥದ್ದು ಸಾಬೀತಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ರಚನೆ ಆಗಿದ್ದಂತಹ ಲೋಕಾಯುಕ್ತ ವಿಶೇಷ ತಂಡವೇ ನಡೆಸಿದಂತಹ ತನಿಖೆಯಲ್ಲಿ ಕುಮಾರಸ್ವಾಮಿ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ದೃಢಪಟ್ಟಿದೆ. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎಂಬ ಬೋಗಸ್ ನಕಲಿ ಕಂಪನಿಗೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಗಣಿಗಾರಿಕೆಗೆ ಕಾನೂನು ಬಾಹಿರವಾಗಿ ಗುತ್ತಿಗೆ ನೀಡಿರುವುದಕ್ಕೆ ಕುಮಾರಸ್ವಾಮಿಯವರ ವಿರುದ್ಧ ಸರ್ಕಾರಿ ದಾಖಲೆಗಳೇ ಸಾಕ್ಷ್ಯ ಹೇಳ್ತಾ ಇವೆ. 2007ರ ಅಕ್ಟೋಬರ್ 4ರಂದು ಯಡಿಯೂರಪ್ಪನವರಿಗೆ T20 ಸೂತ್ರದ ಪ್ರಕಾರ ಮುಖ್ಯಮಂತ್ರಿ ಸ್ಥಾನವನ್ನು ಕುಮಾರಸ್ವಾಮಿ ಅವರು ಹಸ್ತಾಂತರ ಮಾಡಬೇಕಿತ್ತು. ಆದರೆ ಆಗ ಕುಮಾರಸ್ವಾಮಿ ಅವರ ತಂದೆ ದೇವೇಗೌಡರ ಆರೋಗ್ಯ ಸ್ಥಿತಿ, ಯಾಕೆ ಆರೋಗ್ಯ ಸ್ಥಿತಿ ಹದಗೆಡ್ತು ಅಂತ ಹೇಳಿದ್ರೆ, ಆಗ ಅಪ್ಪ ಮಕ್ಕಳು ಹೇಳಿದ ಕಥೆಯ ಪ್ರಕಾರ, ನೆಪದ ಪ್ರಕಾರ, ಕಟ್ಟುಕತೆ, ಜನರ ಮುಂದೆ ಹೇಳಿದಂಥ ಕಟ್ಟುಕತೆಯ ಪ್ರಕಾರ ಅಪ್ಪ ಮತ್ತು ಮಗ ಇಬ್ಬರು ಹೇಳಿದಂಥ ಕಥೆ ಇದು. ಏನು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಗೆ ಹೋಗಿದ್ದಕ್ಕೆ ದೇವೇಗೌಡರ ಆರೋಗ್ಯದಲ್ಲಿ ಏರುಪಾರು ಆಯಿತು ಅಂತೇಳಿ ಕಟ್ಟುಕತೆಯನ್ನು ಹಬ್ಬಿಸಿದ್ರು, ಜನರ ಕಿವಿಗೆ ಊದಿದ್ರು. ಸೊ ಆಗ ಯಡಿಯೂರಪ್ಪನವರಿಗೆ ಅಧಿಕಾರ ಹಸ್ತಾಂತರ ಮಾಡದೆ ವಚನಭ್ರಷ್ಟ, ಮಾತಿಗೆ ತದ್ವಿರುದ್ಧವಾಗಿ ಮಾತನ್ನು ಉಲ್ಲಂಘಿಸಿ ನಡೆಯುವಂತಹ ಕಳಂಕವನ್ನು ಕುಮಾರಸ್ವಾಮಿ ಅವರು ಹೊತ್ಕೋತಾರೆ. ಅಕ್ಟೋಬರ್ 7, 2007ನೇ ತಾರೀಕು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಕುಮಾರಸ್ವಾಮಿ ಅವರು. ಆದರೆ ರಾಜೀನಾಮೆ ಕೊಡುವುದಕ್ಕೂ ಹಿಂದಿನ ದಿನ ಅಕ್ಟೋಬರ್ 6ನೇ ತಾರೀಕು ಬೋಗಸ್ ಕಂಪನಿ, ನಕಲಿ ಕಂಪನಿಗೆ ಇದೇ ಕುಮಾರಸ್ವಾಮಿ ಅವರು ತಮ್ಮ ಮುಖ್ಯಮಂತ್ರಿ ಹುದ್ದೆಯ ಅಧಿಕಾರವನ್ನು ಬಳಸಿ, ಅದು ಕೂಡ ಅಧಿಕಾರಿಗಳು ಹೇಳ್ತಾರೆ ಅನುಮತಿ ಕೊಡುವಂತಿಲ್ಲ, ಕಾನೂನಿನಲ್ಲಿ ಅವಕಾಶಗಳಿಲ್ಲ ಅಂತೇಳಿ, ಆದರೂ ಕೂಡ ಕುಮಾರಸ್ವಾಮಿ ಅವರೇ ಸ್ವತಃ ಕಡತಗಳನ್ನು ತರಿಸಿಕೊಂಡು ಬೋಗಸ್ ಕಂಪನಿಗೆ ಅನುಮತಿಯನ್ನು ಕೊಡ್ತಾರೆ. ಕುಮಾರಸ್ವಾಮಿ ಅವರು ಎಸಗಿರುವಂತಹ ಈ ಗಣಿ ಅಕ್ರಮದ ವಿರುದ್ಧ 2014ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಲೋಕಾಯುಕ್ತ SIT ತನಿಖೆಯನ್ನು ಮಾಡುತ್ತೆ. ಆ ತನಿಖೆಯಲ್ಲಿ ಅಂತಿಮ ಆರೋಪ ಪಟ್ಟಿಯಲ್ಲಿ ಕುಮಾರಸ್ವಾಮಿ ಅವರು ಅಕ್ರಮ ಎಸಗಿದ್ದಾರೆ ಎನ್ನುವಂಥದ್ದು ದೃಢ ಆಗುತ್ತೆ, ಸಾಕ್ಷ್ಯಗಳು ಸಿಗ್ತವೆ. ಕುಮಾರಸ್ವಾಮಿ ಅವರು ಮೇಲಾಧಿಕಾರಿಗಳ, ಉನ್ನತಾಧಿಕಾರಿಗಳ ಆಕ್ಷೇಪಗಳನ್ನು ಧಿಕ್ಕರಿಸಿ ಕೊಡಬೇಡಿ ಅಂತೇಳಿ ಹೇಳಿದರೂ ಕೂಡ ಸ್ವತಃ ಮುತುವರ್ಜಿ ವಹಿಸಿ, ಅದು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಹಿಂದಿನ ದಿನವೇ ಫೈಲನ್ನು ಕ್ಲಿಯರ್ ಮಾಡ್ತಾರೆ ಅಂತೇಳಿ. ಸೊ ಮುಖ್ಯಮಂತ್ರಿ ಆಗಿದ್ದ ವೇಳೆ ಕುಮಾರಸ್ವಾಮಿ ಅವರು ಎಸಗಿದ್ದಂಥ ಈ ಅಕ್ರಮದ ವಿರುದ್ಧ ಲೋಕಾಯುಕ್ತ SIT ತನಿಖೆ ನಡೆದು ಅಂತಿಮ ಆರೋಪ ಪಟ್ಟಿಯಲ್ಲಿ
ಸಾಬೀತಾಗಿದೆ. ಆರೋಪ ಪಟ್ಟಿ ಸಲ್ಲಿಕೆ ಮಾಡಲಿಕ್ಕೆ ರಾಜ್ಯಪಾಲರು ಇನ್ನೂ ಅನುಮತಿಯನ್ನು ಕೊಟ್ಟಿಲ್ಲ. ಸೊ 10 ತಿಂಗಳಿಂದ ಇನ್ನೂ ಕೂಡ ರಾಜ್ಯಪಾಲರು ಈ ಕಡತವನ್ನ ಕ್ಲಿಯರ್ ಮಾಡಿಲ್ಲ. ಆ ಆರೋಪ ಪಟ್ಟಿಯಲ್ಲಿ, ಅಂತಿಮ ಆರೋಪ ಪಟ್ಟಿಯಲ್ಲಿ, ಫೈನಲ್ ಚಾರ್ಜ್ ಶೀಟ್ನಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಗಣಿ ಅಕ್ರಮ, ಗಣಿ ಲೂಟಿ, ಆ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಅಪಾರ ಪ್ರಮಾಣದ ನಷ್ಟ ಉಂಟು ಮಾಡಿದ್ದಾರೆ ಎನ್ನುವಂಥದ್ದು ಪ್ರೂವ್ ಆಗಿದೆ. ಸೊ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎನ್ನುವಂತಹ ಬೋಗಸ್ ಕಂಪನಿಗೆ ಏನು ಅಕ್ರಮವಾಗಿ ಗಣಿಗಾರಿಕೆ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದ ಟೈಮ್ನಲ್ಲಿ. ಸೊ ಈ ವಿಚಾರದಲ್ಲಿ ಅಂದ್ರೆ ಈ ಹಗರಣದಲ್ಲಿ ಕುಮಾರಸ್ವಾಮಿ ಅವರು A2 ಆರೋಪಿ, ಅಂದ್ರೆ ಆರೋಪಿ ನಂಬರ್ 2. ಹೀಗಿದ್ರೂ ಕೂಡ ಹೇಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕ್ಲೀನ್ ಹ್ಯಾಂಡ್ ಎನ್ನುವಂತಹ ಟೈಟಲ್ ಅನ್ನ ತಮಗೆ ತಾವೇ ಕೊಟ್ಕೊಂಡು ಓಡಾಡ್ತಾ ಇರುವಂತಹ ನರೇಂದ್ರ ಮೋದಿ ಅವರು ತಮ್ಮ ಕ್ಯಾಬಿನೆಟ್ ನಲ್ಲಿ ಹೇಗೆ ಮಂತ್ರಿ ಸ್ಥಾನವನ್ನ ಕೊಟ್ರು ಎನ್ನುವಂತಹದ್ದೇ ಇದೀಗ ಪ್ರಶ್ನೆ. ಸೊ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎನ್ನುವಂತಹ ಬೋಗಸ್ ಕಂಪನಿಗೆ ಅಕ್ರಮವಾಗಿ ಗಣಿಗಾರಿಕೆ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಂತಹ ಕುಮಾರಸ್ವಾಮಿ ಅವರಿಗೆ ಅದು ಹೇಗೆ ಪ್ರಧಾನಮಂತ್ರಿಯವರು ತಾವೇ ಹೇಳ್ಕೊಳ್ತಾ ಇದ್ದಾರೆ, ಸ್ವಯಂ ಘೋಷಿತ ಏನಂತಾರೆ ಕ್ಲೀನ್ ಹ್ಯಾಂಡೆಡ್ ಪ್ರಧಾನಮಂತ್ರಿ, ನಾನು ಯಾವುದೇ ಅಕ್ರಮವನ್ನ ಮಾಡಿಲ್ಲ, ನಾನು ದೇಶದ ವಿಕಾಸಕ್ಕೋಸ್ಕರ ನಾನು ದುಡಿಯುವಂತಹ ವ್ಯಕ್ತಿ ಎನ್ನುವಂತಹ ಮಾತನ್ನ ಪದೇ ಪದೇ ಹೇಳ್ಕೊಂಡು ತಿರುಗಾಡುವಂತಹ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಗೆ ಕುಮಾರಸ್ವಾಮಿ ಅವರಿಗೆ, ಈ ಆರೋಪವನ್ನ ಹೊತ್ತಂತಹ ವ್ಯಕ್ತಿ ಕುಮಾರಸ್ವಾಮಿಗೆ ತಮ್ಮ ಸಂಪುಟದಲ್ಲಿ ಮಂತ್ರಿ ಸ್ಥಾನವನ್ನ ಕೊಡ್ತಾರೆ ಎನ್ನುವಂಥದ್ದೇ ಇದೀಗ ಪ್ರಶ್ನೆ. ಇನ್ನು ಕುಮಾರಸ್ವಾಮಿ ಅವರು ಮಾಡಿರುವಂತಹ ಈ ಹಗರಣದ ಕುರಿತಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿ ಇಲ್ವಾ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಹೌದು, ಇದ್ದೇ ಇರುತ್ತೆ. ಥಾವರ್ ಚಂದ್ ಗೆಹ್ಲೋಟ್ ಅವರ ಬಳಿ ಈ ಹಗರಣದ ಕುರಿತಾಗಿ ಏನು ಅನುಮತಿಯನ್ನ ಕೋರಿ ಮನವಿಯನ್ನ ಸಲ್ಲಿಸಲಾಯಿತು, ಆ ಟೈಮ್ನಲ್ಲೇ ರಾಜ್ಯಪಾಲರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದನ್ನ ರಿಪೋರ್ಟ್ ಮಾಡಿರ್ತಾರೆ ಕೂಡ. ಸೊ ಹೀಗಾಗಿ ಪ್ರಧಾನಮಂತ್ರಿಯವರಿಗೂ ಕೂಡ ಈ ಕುರಿತಾಗಿ ಅರಿವಿರುತ್ತೆ. ಅದರ ಹೊರತಾಗಿಯೂ ಕೂಡ ಪ್ರಧಾನಮಂತ್ರಿಯವರು ಇದೀಗ ಕುಮಾರಸ್ವಾಮಿಯವರನ್ನೇ ಕರೆದು ತಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡಿರುವಂತಹದ್ದು. ಇನ್ನು ಕುಮಾರಸ್ವಾಮಿ ವಿರುದ್ಧ ಅಕ್ರಮ ಗಣಿಗಾರಿಕೆ ನಡೆಸಿರುವಂತಹ ಆರೋಪ ಆಗಸ್ಟ್ ಮೊದಲ ವಾರದಿಂದಾನೇ ವರದಿ ಆಗ್ತಾ ಇದೆ, ಸಾಕಷ್ಟು ಮಾಧ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕೂಡ. ಇದಾದ ಬಳಿಕ ಇದೇ ಹೊತ್ತಲ್ಲಿ ಆಗಸ್ಟ್ 7ನೇ ತಾರೀಕು ಬುಧವಾರ ಕುಮಾರಸ್ವಾಮಿಯವರ ತಂದೆ ಮಾಜಿ ಪ್ರಧಾನಿ ದೇವೇಗೌಡರು ಅಮಿತ್ ಶಾ, ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿರ್ತಾರೆ. ಈ ಭೇಟಿ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಜೊತೆ ದೇವೇಗೌಡರು ಕರ್ನಾಟಕದ ರಾಜಕಾರಣದ ಬಗ್ಗೆ ಹಾಗೆ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತಾಗಿಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿಯವರು ಮಾಡಿರುವಂತಹ ಈ ಹಗರಣ ಅಂದ್ರೆ ಕುಮಾರಸ್ವಾಮಿಯವರ ಕುರಿತಾಗಿ ಬಂದಿರುವಂತಹ ಈ ಆರೋಪದ ಕುರಿತು ಅಮಿತ್ ಶಾ ಅವರ ಜೊತೆ ದೇವೇಗೌಡರು ಚರ್ಚೆ ಮಾಡಿರೋದಿಲ್ವಾ? ಇನ್ನು ರಾಜ್ಯದಲ್ಲಿ ಆಗುವಂತಹ ಪ್ರತಿಯೊಂದು ಬೆಳವಣಿಗೆಗಳು ಅಂದ್ರೆ ರಾಜಕೀಯ ಇರ್ಬೋದು, ಕಾನೂನು ಸುವ್ಯವಸ್ಥೆ ಇರ್ಬೋದು, ಅಥವಾ ಮತ್ತಿತರೆ ಬೆಳವಣಿಗೆಗಳನ್ನ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಅಂದ್ರೆ ಗೃಹ ಸಚಿವಾಲಯಕ್ಕೆ ರಿಪೋರ್ಟ್ ಮಾಡುವುದು ಕೂಡ ಆಯಾ ರಾಜ್ಯಪಾಲರ ಕೆಲಸವಾಗಿರುತ್ತೆ. ಸೊ ಹೀಗಾಗಿ ಖಂಡಿತವಾಗಿಯೂ ಕುಮಾರಸ್ವಾಮಿಯವರ ಕುರಿತಾಗಿ ಇದೀಗ ವರದಿ ಆಗ್ತಾ ಇರುವಂತಹ ಗಣಿ ಹಗರಣ ಕೂಡ ಕೇಂದ್ರ ಗೃಹ ಇಲಾಖೆಗೆ ಮಾಹಿತಿ ಹೋಗಿರುತ್ತೆ, ರಾಜ್ಯಪಾಲರು ಕೊಟ್ಟೇ ಇರ್ತಾರೆ. ಹಾಗಾದ್ರೆ ಈ ಮಾಹಿತಿ ಗೊತ್ತಾದ ಬಳಿಕವೂ ಕೂಡ ಕೇಂದ್ರ ಗೃಹ ಇಲಾಖೆ ಆಗಲಿ ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗ್ಲಿ ಯಾಕೆ ಕುಮಾರಸ್ವಾಮಿ ಅವರಿಗೆ ಛೀಮಾರಿ ಹಾಕ್ಲಿಲ್ಲ, ಯಾಕೆ ಅವರನ್ನ ಸಂಪುಟದಿಂದ ತೆಗೆದು ಹಾಕ್ಲಿಲ್ಲ ಎನ್ನುವಂತಹ ಪ್ರಶ್ನೆ ಇದೀಗ ರಾಜಕೀಯ ವಲಯದಲ್ಲಿ ಮೂಡಿದೆ. ಕುಮಾರಸ್ವಾಮಿ ವಿರುದ್ಧ ಬರೀ ಗಣಿ ಲೂಟಿ ಕೇಸ್ನಲ್ಲಿ ಮಾತ್ರ ಆರೋಪಗಳು ಸಾಬೀತಾಗಿರುವಂಥದ್ದಲ್ಲ. ತನಿಖೆಯ ವೇಳೆ ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಕೇತಗಾನಹಳ್ಳಿಯಲ್ಲಿ SC/ST ಸಮುದಾಯಕ್ಕೆ ಸೇರಿದಂತಹ 200 ಎಕರೆಯಷ್ಟು ಗೋಮಾಳ ಭೂಮಿಯನ್ನು ಕೊಳ್ಳೆ ಹೊಡೆದಂತಹ ಆರೋಪದಲ್ಲೂ ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಕುಮಾರಸ್ವಾಮಿ ವಿರುದ್ಧ ಆರೋಪಗಳು ಸಾಬೀತಾಗಿದೆ. ಬಿಡದಿ ಹೋಬಳಿಯ ಕೇತಗಾನಹಳ್ಳಿಯಲ್ಲಿ 200 ಎಕರೆ ಭೂಮಿಯನ್ನು ಕಬಳಿಕೆ ಮಾಡಿರುವ ಸಂಬಂಧ ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿಕರ ವಿರುದ್ಧ ಲೋಕಾಯುಕ್ತ ತನಿಖೆಯಲ್ಲಿ ದಾಖಲೆಗಳು ಸಿಕ್ಕಿವೆ. ಕುಮಾರಸ್ವಾಮಿ ಮತ್ತು ಕುಟುಂಬಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳೇ ಲೋಕಾಯುಕ್ತದವರಿಗೆ ವರದಿಯನ್ನು ಒಪ್ಪಿಸಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಮತ್ತು ಕುಟುಂಬಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಈ ಭೂ ಅಕ್ರಮಕ್ಕೆ ಅಥವಾ ಭೂ ಕಬಳಿಕೆಗೆ ಸಂಬಂಧಪಟ್ಟ ಹಾಗೆ ಅಂತೇಳಿ 2020ರಲ್ಲಿ ಅಂದರೆ 4 ವರ್ಷಗಳ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ಹೈಕೋರ್ಟು ತಾಕೀತು ಮಾಡುತ್ತೆ, ನೀವು ಕ್ರಮಗಳನ್ನು ಕೈಗೊಳ್ಳಬೇಕು, ಯಾಕೆ ವಿಳಂಬ ಮಾಡ್ತಿದ್ದೀರಿ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಪ್ರಶ್ನೆ ಮಾಡುತ್ತೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬಸ್ಥರು ಮಾಡಿರುವಂತಹ ಭೂ ಕಬಳಿಕೆಯನ್ನ ನಾವು ವಿಲೇವಾರಿ ಮಾಡಿ ಅವರ ವಿರುದ್ಧ ಕ್ರಿಮಿನಲ್ ಕ್ರಮಗಳನ್ನು ಕೈಗೊಳ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಹೈಕೋರ್ಟಿಗೆ ಭರವಸೆ ನೀಡುತ್ತೆ. ಆದರೆ
ಹೈಕೋರ್ಟ್ಗೆ ಕೊಟ್ಟಂತಹ ಮಾತನ್ನ ರಾಜ್ಯ ಸರ್ಕಾರ ಪಾಲಿಸದೇ ಇರುವ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಕೆ ಆಗುತ್ತೆ. ಆ ನ್ಯಾಯಾಂಗ ನಿಂದನೆಯ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ಈಗ ನಡೀತಾ ಇರುವಂಥದ್ದು. ಅಂದರೆ ಕುಮಾರಸ್ವಾಮಿ ಅವರ ವಿರುದ್ಧ ಈ ಕೇಸ್ನಲ್ಲೂ ಕೂಡ ಭೂ ಕಬಳಿಕೆ, SC/ST ಸಮುದಾಯಕ್ಕೆ ಸೇರಿದಂತಹ ಭೂಮಿಯನ್ನ ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿಕರು ಕಬಳಿಕೆ ಮಾಡಿರುವಂಥದ್ದು ಲೋಕಾಯುಕ್ತ ದಾಖಲೆಗಳಲ್ಲಿ ಸಿಕ್ಕಿರುವಂಥದ್ದು. ಜೊತೆಗೆ ಈ ವರ್ಷ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರು. ಆ ಸ್ಪರ್ಧೆ ಮಾಡುವಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಅಫಿಡವಿಟ್ನಲ್ಲಿ ಒಟ್ಟು 3 ಗಂಭೀರ ಪ್ರಕರಣಗಳು, ಎಲ್ಲವೂ ಕೂಡ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ 3 ಪ್ರಮುಖ ಪ್ರಕರಣಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆ 3 ಪ್ರಮುಖ ಪ್ರಕರಣಗಳಲ್ಲಿ 2 ಪ್ರಕರಣಗಳಲ್ಲಿ ಈಗಾಗಲೇ ತನಿಖೆಯ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅಕ್ರಮ ಎಸಗಿರುವುದು. ಒಂದು ಗಣಿ ಲೂಟಿ, ಗಣಿ ಅಕ್ರಮ, ಇನ್ನೊಂದು ಭೂ ಕಬಳಿಕೆ. ಇದಕ್ಕೆ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಗಳು ಸಿಕ್ಕಿವೆ. ತನಿಖೆಯ ಸಂದರ್ಭದಲ್ಲಿ ಸಾಕ್ಷ್ಯಗಳು ಸಿಕ್ಕಿವೆ. ಗಣಿ ಮತ್ತು ದಲಿತರ ಭೂಮಿಯನ್ನು ಕಬಳಿಸಿದ ಕೇಸ್ನಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಸಾಕ್ಷ್ಯಗಳು ಸಿಕ್ಕಿದ್ರು ಕೂಡ ಅದು ಹೇಗೆ ಕುಮಾರಸ್ವಾಮಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಂತ್ರಿ ಆದ್ರು, ನಾ ಖಾವೂಂಗ ನಾ ಖಾನೇ ದೂಂಗ, ನಾನು ತಿನ್ನಲ್ಲ ತಿನ್ನೋರ್ಗೂ ಬಿಡಲ್ಲ ಅಂತೇಳಿ. ತಿನ್ನೋರ್ಗೂ ಬಿಡಲ್ಲ ಅಂತ ಹೇಳಿದ್ರೆ ತಿನ್ಲಿಕ್ಕೆ ಬಿಡಲ್ಲ ಅಂತೇಳಿ ಆ ಅರ್ಥದಲ್ಲಿ ಹೇಳಿರೋದು ನರೇಂದ್ರ ಮೋದಿ ಅವರು. ಸೊ ನಾನು ತಿನ್ನಲ್ಲ ತಿನ್ಲಿಕ್ಕೆ ಬಿಡಲ್ಲ ಎನ್ನುವಂತಹ ಪ್ರಧಾನಿ ಮೋದಿ ಅವರು ತಿಂದು ಸಿಕ್ಕಿ ಬಿದ್ದಿರುವಂತಹ ಕುಮಾರಸ್ವಾಮಿ ಅವರನ್ನು ಹೇಗೆ ಕ್ಯಾಬಿನೆಟ್ನಲ್ಲಿ ಸೇರಿಸಿಕೊಂಡ್ರು ಎನ್ನುವಂಥದ್ದು ಪ್ರಶ್ನೆ. ಗಂಭೀರ ಭ್ರಷ್ಟಾಚಾರ ಪ್ರಕರಣಗಳು ಇವೆಲ್ಲವೂ ಕೂಡ, ಗಂಭೀರ ಭ್ರಷ್ಟಾಚಾರ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ, ಅದರಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಸಾಕ್ಷ್ಯಗಳು ಸಿಕ್ಕಿದ್ರು ಕೂಡ ಇನ್ನೂ ಹೇಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿ ಅವರನ್ನ ತಮ್ಮ ಕ್ಯಾಬಿನೆಟ್ನಲ್ಲಿ ಉಳಿಸಿಕೊಂಡಿದ್ದಾರೆ ಎನ್ನುವಂಥದ್ದು ಕೂಡ ಪ್ರಶ್ನೆ. ಇನ್ನು ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವಂತಹ ಹಗರಣದಲ್ಲಿ FIR ದಾಖಲಾದ ಕಾರಣಕ್ಕಾಗಿ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು. ಹಾಗೆ ಅವರನ್ನ ಇಡಿ ಬಂಧನ ಕೂಡ ಮಾಡಿದೆ. ಇನ್ನು DK ರವಿ ಅವರ ಆತ್ಮಹತ್ಯೆ ಕೇಸ್ನಲ್ಲಿ ತಮ್ಮ ಹೆಸರು ಕೇಳಿ ಬಂದ ಹಿನ್ನೆಲೆಯಲ್ಲಿ ನೈತಿಕ ಹೊಣೆಯನ್ನ ಹೊತ್ತು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಗೃಹ ಮಂತ್ರಿಯಾಗಿದ್ದಂತಹ KJ ಜಾರ್ಜ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಆದರೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಕೇವಲ ತನಿಖೆ ನಡೆಸಿ ಎನ್ನುವಂತಹದ್ದಕ್ಕೆ ಅನುಮತಿಯನ್ನ ಮಾತ್ರ ನೀಡಿದ್ದಾರೆ ಅಷ್ಟೇ. ಆದರೆ ಈ ಪ್ರಕರಣದ ಕುರಿತಾಗಿ ಯಾವ ಪ್ರಾಥಮಿಕ ತನಿಖೆ ಕೂಡ ನಡೆದಿಲ್ಲ. ಹಾಗೆ CM ಸಿದ್ದರಾಮಯ್ಯನವರ ವಿರುದ್ಧ ಯಾವ ಸಾಕ್ಷಿಗಳು ಕೂಡ ಮೇಲ್ನೋಟಕ್ಕೆ ಸಿಕ್ಕಿಲ್ಲ. ಆದರೂ ಕೂಡ ಕುಮಾರಸ್ವಾಮಿ CM ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದು ನೈತಿಕತೆಯ ಪ್ರಶ್ನೆ ಒಂದೆಡೆ ಆದರೆ, ಆರೋಪ ಪಟ್ಟಿಯಲ್ಲಿ ಕುಮಾರಸ್ವಾಮಿ ಅವರು ಎಸಗಿರುವಂತಹ ಲೂಟಿಯ ಬಗ್ಗೆ ಸಾಕ್ಷ್ಯಗಳು ಸಿಕ್ಕಿರುವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ತಮಗೆ ಸಿಕ್ಕಿರುವಂತಹ ಮಂತ್ರಿ ಹುದ್ದೆಯನ್ನ ಕುಮಾರಸ್ವಾಮಿ ಅವರು ಹೇಗೆ ಪ್ರಾಮಾಣಿಕರಾಗಿ ನಿಭಾಯಿಸ್ತಾರೆ? ಇದಕ್ಕೆ ಕುಮಾರಸ್ವಾಮಿ ಏನು ಗ್ಯಾರಂಟಿ ಕೊಡ್ತಾರೆ? ಸೊ ಈ ಹಗರಣದಲ್ಲಿ ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದಾರೆ ಎನ್ನುವಂಥದ್ದಕ್ಕೆ ಮೇಲ್ನೋಟಕ್ಕೆ ಸಾಕ್ಷಿ ಕೂಡ ಸಿಕ್ಕಿದೆ ಪ್ರಾಥಮಿಕ ತನಿಖೆಯಲ್ಲಿ. ಹಾಗೆ ಆರೋಪ ಪಟ್ಟಿಯಲ್ಲಿ ಕೂಡ SIT ಅಧಿಕಾರಿಗಳು ಇದನ್ನ ಸಾಬೀತು ಕೂಡ ಪಡಿಸಿದ್ದಾರೆ. ಸೊ ಈ ಎಲ್ಲ ಗ್ರೌಂಡ್ಸ್ನ ಮೇಲೆ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ತಾವೇ ಖುದ್ದಾಗಿ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನು ಕೊಡ್ತಾರಾ, ಅಥವಾ ನಾ ಖಾವುಂಗ ನಾ ಖಾನೇ ದೂಂಗ ಖ್ಯಾತಿಯ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಕುಮಾರಸ್ವಾಮಿಯವರನ್ನ ಮಂತ್ರಿ ಸ್ಥಾನದಿಂದ ಕಿತ್ತೆಸೆದು ಭ್ರಷ್ಟ ರಾಜಕಾರಣಿಗಳಿಗೆ ಕಠಿಣ ಸಂದೇಶವನ್ನ ರವಾನಿಸ್ತಾರ? ಅದರ ಜೊತೆಗೆ ಏನು ಪರಿವಾರವಾದವನ್ನ ಕಿತ್ತೆಸಿತೀನಿ ಎನ್ನುವಂತಹ ಮಾತನ್ನ ಸ್ವಾತಂತ್ರ್ಯೋತ್ಸವದ ವೇಳೆ ಹೇಳಿದ್ರು, ಅದಕ್ಕೂ ಕೂಡ ಈ ಒಂದು ನಡೆ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ವೇಳೆ ಕುಮಾರಸ್ವಾಮಿ ಅವರನ್ನ ಕಿತ್ತೆಸಿದ್ರೆ ಅಲ್ಲಿಗೆ ಪರಿವಾರವಾದವನ್ನ ನಾನು ಬುಡಮೇಲು ಮಾಡ್ತೇನೆ ಎನ್ನುವಂತಹ ಕೊಟ್ಟಿದ್ದಂತಹ ಹೇಳಿಕೆಗೆ, ಎನ್ನುವಂತಹ ಸ್ಟೇಟ್ಮೆಂಟ್ಗೆ, ಎನ್ನುವಂತಹ ಘೋಷಣೆಗೆ ಕುಮಾರಸ್ವಾಮಿ ಅವರ ಪ್ರಕರಣದಿಂದಲೇ ನಾಂದಿ ಹಾಡಿದಂತಾಗತ್ತೆ. ಸೊ ಲತಾ ಅವರು ಹೇಳಿದ ಹಾಗೆ ಒಂದು ಕಡೆ ನೈತಿಕತೆಯ ಪ್ರಶ್ನೆ, ಇನ್ನೊಂದು ಕಡೆ ಕಾನೂನಾತ್ಮಕ ಪ್ರಶ್ನೆ. ನೈತಿಕತೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರ ವಿರುದ್ಧ ಅವರೇ ತಮ್ಮ ಅಫಿಡವಿಟ್ನಲ್ಲಿ ಹೇಳಿದಂತಹ ಪ್ರಮುಖ 3 ಭ್ರಷ್ಟಾಚಾರ ಪ್ರಕರಣಗಳಲ್ಲಿ 2 ಕೇಸ್ನಲ್ಲಿ ಈಗಾಗಲೇ ಅವರ ವಿರುದ್ಧ ದಾಖಲೆಗಳು ಸಿಕ್ಕಿವೆ, ಸಾಕ್ಷ್ಯಗಳು ಸಿಕ್ಕಿವೆ, ಇವರು ಕರಪ್ಷನ್ ಮಾಡಿದ್ದಾರೆ ಅಂತೇಳಿ. ಸೊ ನೈತಿಕತೆಯ ದೃಷ್ಟಿಯಲ್ಲಿ ರಾಜೀನಾಮೆಯನ್ನು ಕೊಡಬೇಕು. ತನಿಖೆ ಆಗಿ ದಾಖಲೆಗಳು ಸಿಕ್ಕಿರುವ ಕಾರಣಕ್ಕೋಸ್ಕರ. ಈಗ ನಾಗೇಂದ್ರ ತನಿಖೆ ನಡೀತಾ ಇರುವಾಗಲೇ ರಾಜೀನಾಮೆ ಕೊಟ್ಟಿದ್ದು, ಜಸ್ಟ್ ಬಿಕಾಸ್ ಆಫ್ FIR ಅಂತೇಳಿ. ಇಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ತನಿಖೆ ನಡೆದು ಅವರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ದಾಖಲೆಗಳೇ ಸಿಕ್ಕಿವೆ, ಆರೋಪ ಪಟ್ಟಿಯಲ್ಲಿ ಹೇಳಲಾಗಿದೆ. ನೈತಿಕತೆ. ಎರಡನೆಯದ್ದು,
ತನಿಖೆಯಲ್ಲಿ ಕುಮಾರಸ್ವಾಮಿ ಅವರು ಅಕ್ರಮ ಎಸಗಿದ್ದಾರೆ ಎನ್ನುವಂಥದ್ದು ಸಾಬೀತಾದ ಬಳಿಕ ಇಂತಹ ಒಬ್ಬ ರಾಜಕಾರಣಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಕ್ಯಾಬಿನೆಟ್ನಲ್ಲಿ ಇರಿಸಿಕೊಂಡು ಕುಮಾರಸ್ವಾಮಿ ಅವರು ಎಷ್ಟು ಪ್ರಾಮಾಣಿಕರಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ? ಸೊ ನೈತಿಕತೆ ಮತ್ತು ಕಾನೂನಾತ್ಮಕ ದೃಷ್ಟಿಯಲ್ಲೂ ಕೂಡ ಅಂದರೆ ಒಂದು ಅಕ್ರಮದಲ್ಲಿ ಈತನ ವಿರುದ್ಧ ಸಾಕ್ಷ್ಯಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಯಾವುದಾದ್ರೂ ಈಗ ಫಾರ್ ಎಕ್ಸಾಂಪಲ್ ಮುಖ್ಯಮಂತ್ರಿಗಳ ಪದಕ ವಿಚಾರಕ್ಕೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಮುಖ್ಯಮಂತ್ರಿಗಳ ಪದಕ ಸಿಕ್ಕಿದ್ದನ್ನ ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ರು. ಕಾರಣ ಏನು ಅಂತ ಹೇಳಿದ್ರೆ ಆತನ ವಿರುದ್ಧ ಆರೋಪಗಳು ಕೇಳಿ ಬಂದ ಬಳಿಕವೂ ಕೂಡ ಆತನಿಗೆ ಮುಖ್ಯಮಂತ್ರಿಗಳ ಪದಕವನ್ನು ಕೊಡಲಾಯಿತು ಅಂತೇಳಿ. ಹಾಗಿದ್ದ ಮೇಲೆ ಕುಮಾರಸ್ವಾಮಿ ಅವರ ವಿರುದ್ಧ ತನಿಖೆಗಳು ನಡೆದು ಆರೋಪಗಳಿಗೆ ಪೂರಕವಾದಂತಹ ಸಾಕ್ಷ್ಯಗಳು ತನಿಖಾ ವೇಳೆ ಸಿಕ್ಕಿದ್ದ ಮೇಲೆ ಕುಮಾರಸ್ವಾಮಿ ಅವರು ಹೇಗೆ ಕಾನೂನಾತ್ಮಕವಾಗಿ ಆನ್ ವಾಟ್ ಲೀಗಲ್ ಬೇಸಿಸ್ ಕುಮಾರಸ್ವಾಮಿ ಅವರು ಮೋದಿಯವರ ಕ್ಯಾಬಿನೆಟ್ನಲ್ಲಿ ಮುಂದುವರಿಯುತ್ತಾರೆ? ಲತಾ ಅವರು ಹೇಳಿದ ಹಾಗೆ ಕುಮಾರಸ್ವಾಮಿ ಅವರನ್ನ ನೈತಿಕತೆ ಮತ್ತು ಕಾನೂನಾತ್ಮಕ ದೃಷ್ಟಿಯಿಂದ ಕುಮಾರಸ್ವಾಮಿಯವರೇ ಖುದ್ದಾಗಿ ರಾಜೀನಾಮೆ ಕೊಟ್ಟು ನಾನು ಒಂದು ಸಿದ್ದರಾಮಯ್ಯನವರಿಗೆ ಮೆಸೇಜ್ ಕಳಿಸ್ಬೇಕು, ಇಲ್ಲದಿದ್ದರೆ ಮೋದಿಯವರೇ ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ನಿಂದ ಕಿತ್ತೆಸೆದು ಭ್ರಷ್ಟ ರಾಜಕಾರಣಿಗಳಿಗೆ ಲೂಟಿ ಮಾಡಿದಂಥವರಿಗೆ ನನ್ನ ಕ್ಯಾಬಿನೆಟ್ನಲ್ಲಿ ಜಾಗ ಇಲ್ಲ, ಅದು ಯಾರಾದರೂ ಸರಿ, ಮಾಜಿ ಪ್ರಧಾನಿ ಮಗನಾದರೂ ಸರಿ ಎನ್ನುವಂತಹ ಸಂದೇಶವನ್ನು ರವಾನೆ ಮಾಡಬೇಕು. ಫಸ್ಟ್ ಸ್ಟೆಪ್ ಯಾರು ತಗೋತಾರ ನೋಡೋಣ, ಕುಮಾರಸ್ವಾಮಿಯೋ ಅಥವಾ ಪ್ರಧಾನಿ ನರೇಂದ್ರ ಮೋದಿಯೋ?